how come look at this? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ನಿಮ್ಮ ಫೇವ್ರೆಟ್? ಹನುಮಂತ. ನಮ್ಮ ಫ್ರೆಂಡ್ ಹೇಳ್ದ. ಇದರ ಹಿಂದೆ ಇಷ್ಟೊಂದು ವಿಷಯ ಇದೆಯಾ? ನಿಮ್ಮ ಫ್ರೆಂಡ್ ಹೇಳ್ದ ಅಂತ ಹನುಮಂತನ? ಹ್ಞೂ ಅಕ್ಕ. ನನ್ನ ಮೇಲೆ ಆಣೆ ಇಟ್ಟಳು. ಯಾಕೆ? ನಮ್ಮ ಫ್ರೆಂಡ್ ಹೇಳದ್ನಲ್ಲ ಅದಕ್ಕೆ. ನಮ್ಮ ಫ್ರೆಂಡ್ ಹೇಳದ್ನಲ್ಲ ಅದಕ್ಕೆ. ಗರ್ಲ್ಸ್ ಅಲ್ಲಿ ಯಾರು ಇಷ್ಟ? ಮೋಕ್ಷಿತ ನೋಡಕ್ ಚೆನ್ನಾಗಿದ್ದಾಳೆ, ಗುಡ್ ಬಿಹೇವಿಯರ್ ಇದೆ. ಉಗಿರು ಮೊಕ್ಕೆ. ತ್ರಿವಿಕ್ರಮ್ ಮತ್ತೆ ಭವ್ಯದು ಅವ್ರದಿಬ್ಬರದು ಏನನ್ಸುತ್ತೆ? ತ್ರಿವಿಕ್ರಮ್ ಮತ್ತೆ ಭವ್ಯ ಗಂಡ ಹೆಂಡತಿ. ಜನ್ಮಕ್ಕೆ ಹೋಗೋ ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಮೋಕ್ಷಿತ ಮತ್ತೆ ಭವ್ಯ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ. ಅವ್ನು ಅಂಡರ್ ವೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಯಾರು ನಿಮ್ಮ ಫೇವ್ರೆಟ್? ಹೇಮಂತ. ಹನುಮಂತ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಹುಡುಗಿರಲ್ಲಿ ಯಾರು ಫೇವ್ರೆಟ್ ನಿಮ್ಗೆ? ಇಷ್ಟನೇ ಇಲ್ಲ ಹುಡುಗಿರಷ್ಟೇ. ನನ್ನ ಮೇಲೆ ಆಣೆ ಇಟ್ಟಳು. ಮೋಕ್ಷಿತ ಬಂದಿತ್ತು ಹನುಮಂತು ಸಿಂಪತಿ ಕಾರ್ಡಿಂದ, ಬಟ್ ಭವ್ಯ ಬಂದಿತ್ತು ಅವಳ ಟ್ಯಾಲೆಂಟ್ ಇಂದ ಅಷ್ಟೇ. ಹನುಮಂತಿಗೆ ಅವ್ನ ಇನ್ನೋಸೆನ್ಸೇ ಪ್ಲಸ್ ಆಯ್ತಾ? ಜನ ಇಷ್ಟಪಡೋದೇ ಮುಖವಾಡ, ಅವ್ನು ಮುಖವಾಡ ಹಾಕೊಂಡು ಆಡಿದಾನೆ ಅಂತ ಹೇಳ್ತಿಲ್ಲ, ಜನ ಬೇಗ ಸೋಲೋದೇ ಮುಖವಾಡಕ್ಕಲ್ವಾ ಅಷ್ಟೇ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಒಳಗಡೆನೂ ಲಕ್ಷಾಂತರ ರೂಪಾಯಿ ಬಟ್ಟೆ ಹಾಕೊಂಡು ಜಾಲಿ ಆಗಿದ್ರು. ಅವನು ಪಂಚೆ ಶರ್ಟ್ ಅಲ್ಲಿ ಇದ್ದ. ಅವ್ನು ಹೆಂಗಿದ್ನೋ ಹಂಗೆ ತೋರಿಸ್ಕೊಂಡು ಬಂದ ಅವನಷ್ಟೇ. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್. ಓಕೆ, ಯಾರು ನಿಮ್ಮ ಫೇವ್ರೇಟ್? ಹನುಮಂತು. ಯಾಕಂದ್ರೆ ಅವನು ರಿಯಾಲಿಟಿ ಹೆಂಗೆ ಇದೆ ಅವ್ನು ಹಂಗೆ ಇದ್ದಾನೆ. ಹೊರಗೆ ಹೆಂಗಿದ್ನು ಒಳಗೂ ಹಂಗೆ ಇದ್ದಾನೆ. ಇವಾಗ ಒಳಗೆ ಬಂದ ತಕ್ಷಣ ಚೇಂಜ್ ಆಗಿಲ್ಲ ಅವನು, ಎಲ್ಲರ ಥರನು. ಅವನು ಹೊರಗೆ ಹೆಂಗಿದ್ನೋ ಹಂಗೆ ಇರ್ತಾನೆ. ರಜತು ಹಂಗೆ ಇದ್ದ, ಆದ್ರೆ ನನಗೆ ಹನುಮಂತು ಇಷ್ಟ. ಇಷ್ಟ. ಗರ್ಲ್ಸ್ ಅಲ್ಲಿ ಯಾರು ಇಷ್ಟ? ಮೋಕ್ಷಿತ. ಯಾಕೆ ಮೋಕ್ಷಿತ? ಯಾಕೆ ಮೋಕ್ಷಿತ? ಮೋಕ್ಷಿತ ನೋಡಕ್ ಚೆನ್ನಾಗಿದ್ದಾಳೆ, ಗುಡ್ ಬಿಹೇವಿಯರ್ ಇದೆ. ನೋಡಕ್ ಚೆನ್ನಾಗಿದ್ದಾಳೆ, ಗುಡ್ ಬಿಹೇವಿಯರು. ಅಷ್ಟೇ. ಅಷ್ಟೇ. ಇವಾಗ ತ್ರಿವಿಕ್ರಮ್ ಮತ್ತೆ ಭವ್ಯದು ಅವ್ರದಿಬ್ಬರದು ಏನನ್ಸುತ್ತೆ? ತ್ರಿವಿಕ್ರಮ್ ಮತ್ತೆ ಭವ್ಯ ಗಂಡ ಹೆಂಡತಿ, ಆಯ್ತಾ? ನೀವೇ ಫಿಕ್ಸ್ ಆಗ್ಬಿಟ್ಟು ಅವರಿಬ್ರು ಗಂಡ ಹೆಂಡತಿ ಅಂತ. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ಮತ್ತೆ ಮೋಕ್ಷಿತ ಇನ್ನೊಬ್ಳವಳು, ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ. ಏನ್ ಅಂಡರ್ಸ್ಟ್ಯಾಂಡಿಂಗು? ಮೋಕ್ಷಿತ ಮತ್ತೆ ಭವ್ಯ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ. ಯಾರು ನಿಮ್ಮ ಫೇವ್ರೆಟ್? ಹೇಮಂತ. ಹನುಮಂತ. ಸೊ ಇವಾಗ ಹನುಮಂತ ವಿನ್ ಆಗಿದ್ದು ಎಷ್ಟು ಕರೆಕ್ಟ್ ಅನ್ಸುತ್ತೆ? ಯಾಕಂದ್ರೆ ಅವರು ಮಿಡ್ ಸೀಸನ್ ಇಂದ ಬಂದಿದ್ದವರು. ಸೊ ಅವ್ರು ನಿಮ್ಗೆ ವಿನ್ ಆಗಿದೆ ಎಷ್ಟು ಕರೆಕ್ಟ್ ಅನ್ಸುತ್ತೆ? ವಿನ್ ಆಗಿ ಅಂದ್ರೆ ಎಲ್ಲ ಪಬ್ಲಿಕ್ ಅವ್ರ ಮಧ್ಯೆ ಒಳ್ಳೆ ಹೆಸರು ತಗೊಂಡವ್ರೆ. ಅವರು ಮಿಡ್ ಸೀಸನ್ ಇಂದ ಬಂದಿದ್ದಲ್ಲ, ಫಸ್ಟ್ ಇಂದ ಎಲ್ಲ ಕಷ್ಟ ಪಡ್ಕೊಂಡ್ ಬಂದಿರ್ತಾರೆ. ಸೊ ಫ್ಯಾಮಿಲಿ ಅವರು ಬ್ಯಾಕ್ಗ್ರೌಂಡ್ ಎಲ್ಲ ಕಷ್ಟ, ಬೇರೆಯವ್ರು ಕಂಪೇರ್ ಮಾಡಿದ್ರೆ ಇವ್ರು ಸ್ವಲ್ಪ ಕಷ್ಟದಿಂದ ಬಂದವರಲ್ಲ, ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ಬೋದು. ತ್ರಿವಿಕ್ರಮ. ಯಾಕೆ ತ್ರಿವಿಕ್ರಮ್ ಫೇವ್ರೆಟ್ ನಿಮಗೆ? ಅವ್ನ ಆಟ ಎಲ್ಲ ಇಷ್ಟ. ಹೌದಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಸ್ವಲ್ಪ. ಓಕೆ, ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅದರಲ್ಲಿ? ಹನುಮಂತು. ಯಾಕೆ ಹನುಮಂತು? ಕಾಮಿಡಿ ಒಳ್ಳೆ ಮಾಡ್ತಾರೆ ಅದಕ್ಕೆ. ಹನುಮಂತು ಗೆದ್ದ ಅಂತ ನಿಮ್ಮ ಫೇವ್ರೇಟ್ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಅವ್ರ ಕಾಮಿಡಿ ಚೆನ್ನಾಗಿರುತ್ತೆ ಅದಕ್ಕೆ ಅಷ್ಟು. ಓಕೆ, ಸೊ ಅವರು ಮಿಡ್ ಸೀಸನ್ ಇಂದ ಬಂದಿದ್ದು ಹನುಮಂತು. ಸೊ ಅವ್ರು ಗೆದ್ದಿದ್ದು ನಿಮಗೆ ಎಷ್ಟು ಇದು ಅನಿಸುತ್ತೆ? ಆಲ್ಮೋಸ್ಟ್ 80% ಓಕೆ ಅನಿಸ್ತು. ಫಸ್ಟಿಂದ ಕಷ್ಟಪಟ್ಟವರೆಲ್ಲ ಇದ್ದಾರೆ ಅಲ್ಲ, ಇದರಿಂದ ಫಸ್ಟ್ ಡೇಯಿಂದ ಕಷ್ಟಪಟ್ಟವ್ರು ಇದ್ದಾರೆ ಅಲ್ಲ? ಹೌದು, ಬಟ್ ಇವ್ನ ಕಾಮಿಡಿಯಿಂದ ಮಾತಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಯಿತು, ಅದಕ್ಕೆ ಸೊ ವಿನ್ ಆಗೋದು ಒಳ್ಳೇದು ಅನಿಸ್ತು. ಓಕೆ, ಹುಡುಗಿರಲ್ಲಿ ಯಾರು ಫೇವ್ರೇಟ್ ನಿಮಗೆ? ಯಾರೂ ಇಲ್ವಾ? ಯಾಕೆ? ಇಷ್ಟನೇ ಇಲ್ಲ ಹುಡುಗಿರಷ್ಟೇ. ಹುಡುಗಿರೇ ಇಷ್ಟ ಇಲ್ವಾ? ಯಾಕೆ? ಯಾಕಂದರೆ ಇಂಟ್ರೆಸ್ಟ್ ಇಲ್ಲ ಹುಡುಗಿರು ನೋಡೋದೆಲ್ಲ ಇಷ್ಟ. ನಿಮ್ಮ ಹೆಸರು? ಸಾಯಿ ಲೋಕೇಶ್. ಓಕೆ, ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅದರಲ್ಲಿ? ಹನುಮಂತ. ಯಾಕೆ ಹನುಮಂತ? ಅವನು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾನೆ, ಮತ್ತು ಯಾರ ಹತ್ರ ಹೆಂಗಿರಬೇಕು ಅಂತ ಆ ಥರನೇ ಇದ್ದಾನೆ ಲಾಸ್ಟ್ವರೆಗೂ. ಎಲ್ಲೂ ಜಗಳ ಮಾಡ್ಕೊಂಡಿಲ್ಲ, ಅದಕ್ಕೆ ಇಷ್ಟ. ಹನುಮಂತ ಗೆದ್ದಿದ್ದು ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಭವ್ಯ. ಯಾಕೆ ಭವ್ಯ? ಅವಳೊಬ್ಳೆ ನಿತ್ಯ ಆಡಿರೋದ್ರಿಂದ ನಂಗೆ ಅವಳೇ ಇಷ್ಟ. ಯಾರ್ದು ಇದು ತೊಗೊಂಡಿಲ್ಲ, ಅವಳೆ ಹುಡುಗಿರಿಂದ ಅವರಿಬ್ಬರೇ ಬಂದಿತ್ತಲ್ಲ. ಮೋಕ್ಷಿತ ಬಂದಿತ್ತು ಹನುಮಂತು ಸಿಂಪತಿ ಕಾರ್ಡಿಂದ, ಬಟ್ ಭವ್ಯ ಬಂದಿತ್ತು ಅವಳ ಟ್ಯಾಲೆಂಟಿಂದ ಅಷ್ಟೇ. ಓಕೆ, ಇವಾಗ ಹನುಮಂತು ವಿನ್ ಆಗಿದ್ದು ಎಷ್ಟು ಸರಿ ಅನ್ನಿಸ್ತಾ ಇದೆ ನಿಮಗೆ? 50-50%. ಓಕೆ, ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಲಕ್ಷ್ಮಿ. ಓಕೆ, ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್? ಹನುಮಂತು ಇದ್ದ. ಹನುಮಂತು ಬಿಟ್ಟರೆ ರಜತ್. ಯಾಕೆ ರಜತ್? ಅವ್ನ ಬೋಲ್ಡ್ನೆಸ್, ಅವ್ನದು ಇರೋ ವೇ ತುಂಬ ಇಷ್ಟ ಆಯಿತು ನನಗೆ. ಸ್ಟ್ರೈಟ್ ಫಾರ್ವರ್ಡ್. ಹಾಯ್, ನಿಮ್ಮ ಹೆಸರು? ಕಾವ್ಯ. ನಿಮ್ಮ ಹೆಸರು? ಸ್ಪಂದನ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್? ನನ್ನ ಫೇವ್ರೇಟು ತ್ರಿವಿಕ್ರಮ್. ಯಾಕೆ ತ್ರಿವಿಕ್ರಮ್? ಅವ್ನು ಚೆನ್ನಾಗಿ ಆಡಿದ್ದಾನೆ, ಫಸ್ಟಿಂದನೂ ಅವ್ನ ಸ್ಟ್ರಾಟಜಿ ಯೂಸ್ ಮಾಡಿದ್ದಾನೆ ಅದಕ್ಕೆ.
ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಮೋಕ್ಷಿತ. ಯಾಕೆ? ಇನ್ನೋಸೆನ್ಸು ಮತ್ತು ಅವಳು ಆಡೋ ರೀತಿ ಆಟನ. ಸೊ ಹನುಮಂತ್ ಇವಾಗ ಬಿಗ್ ಬಾಸ್ ಗೆದ್ದಿದ್ದು ಎಷ್ಟು ಸರಿ ಅನಿಸುತ್ತೆ? ಯಾಕಂದರೆ ಮಿಡ್ ಸೀಸನಿಂದ ಬಂದಿದ್ದವರು. ಸೊ ಇದೇ ಫಸ್ಟ್ ಟೈಮು ಇಡೀ ಕನ್ನಡ ಹಿಸ್ಟ್ರಿಯಲ್ಲಿ ನೋಡಿಕೊಂಡ್ರೆ ಮಿಡ್ ಸೀಸನಿಂದ ಬಂದು ಒಂದು ಕಪ್ ಗೆದ್ಕೊಂಡು ಹೋಗೋದು ಇದೇ ಫಸ್ಟ್ ಟೈಮು. ಸೊ ಇದ್ರ ಬಗ್ಗೆ ನಿಮ್ಮ ಖುಷಿ ಆಯಿತು, ಚೆನ್ನಾಗಿ ಆಡ್ದ ಮತ್ತು ಟಾಸ್ಕ್ನೆಲ್ಲ. ಅವ್ನು ಬಂದು ಗೆದ್ದಿದ್ದು ಏನು ದೊಡ್ಡ ವಿಷಯನೇ. ಬಟ್ ಏನಂದರೆ ಅವನು ಆಟ ಆಡಿದ್ದಾನೆ, ಸುಳ್ಳು ಹೇಳ್ಬಾರ್ದು, ಆಡಿದ್ದಾನೆ ಆಟ. ಮಧ್ಯದಲ್ಲಿ ಬಂದ್ರೂ ಅವ್ನು ಹೇಳ್ತಿದ್ದ ಅಲ್ವಾ, ಅವ್ನು ಇನ್ನೋಸೆನ್ಸ್ ಏನು ತೋರಿಸ್ತಿದ್ದ, ಅದು ಸ್ವಲ್ಪ ಇನ್ನೋಸೆಂಟೇ. ಅವನು ಸ್ವಲ್ಪ ಮುಗ್ಧತೆ ಇತ್ತು ಅವನಲ್ಲಿ. ಬಟ್ ಅವ್ನ ಮೈಂಡಲ್ಲಿ ಚೆನ್ನಾಗಿ ಗೇಮ್ ಮಾಡಿಕೊಂಡು ಸ್ಟ್ರಾಟಜಿಯಲ್ಲಿ ಮಾಡಿಕೊಂಡೇ ಗೇಮ್ ಆಡ್ಬಿಟ್ಟು ಗೆದ್ಬಿಟ್ಟು ಹೋಗಿರೋದು. ಸುಮ್ಮನೆ ಎಲ್ಲ ಕಪ್ ಕೊಟ್ಟು ಕಳಿಸಲ್ಲ. ಸೊ ವೆಲ್ ಪ್ಲೇಡ್. ಅವ್ನು ಚೆನ್ನಾಗಿ ಆಡಿದ್ದಾನೆ. ಬಟ್ ತ್ರಿವಿಕ್ರಮ್ ಗೆಲ್ಲಬೇಕಿತ್ತು ಅಂತ ಒಂದಿತ್ತು ಅಷ್ಟೇ. ತ್ರಿವಿಕ್ರಮ್ಗೆ ಹನುಮಂತಂಗೆ ಇದ್ದಿದ್ದು ಡಿಫ್ರೆನ್ಸ್ ಕ್ವಾಲಿಟೀಸ್ ಏನು? ಅವರಿಬ್ಬರಲ್ಲಿ ಕ್ವಾಲಿಟೀಸ್ ಏನು ಡಿಫ್ರೆನ್ಸ್ ಇದ್ದಿದ್ದು? ಹನುಮಂತು ಫಿಸಿಕಲಿ ವೀಕ್ ಅಂತ ಅಂದ್ಕೊಂಡು ಫಿಸಿಕಲಿ ವೀಕ್ ಅಂತ ಹನುಮಂತನ ಅಂದ್ಕೊಂಡಿದ್ರು. ಫಿಸಿಕಲಿ ಅವ್ನು ವೀಕಾಗಿ ಕಾಣಿಸೋದ್ರಿಂದ ಮೆಂಟಲಿನೂ ಅವ್ನು ವೀಕ್ ಅಂತ ಅಂದ್ಕೊಂಡಿದ್ದ ತ್ರಿವಿಕ್ರಮೇ ವೀಕಾಗಿ ಕಾಣಿಸಿದ್ದ. ಅಂದರೆ ಅವ್ನು ಮೆಂಟಲಿ ವೀಕ್ ಆಗಿದ್ದು ಡೌನು. ಫಸ್ಟ್ ಆಫ್ ಆಲು ಅವ್ನು ಏನೋ ನೋಡೋಕ್ಕೆ ಸ್ವಲ್ಪ ಬಾಡಿ ಬಿಲ್ಡರ್ ಥರ ಇದ್ದ ಅಂದ್ಬಿಟ್ಟು ಅವ್ನ ಮೈಂಡ್ ಸೆಟ್ಟು ಹಾಗೆ ಇರುತ್ತೆ ಅಂತ ಅಂದ್ಕೊಂಡು ಅವ್ನ ಮೈಂಡಲ್ಲಿ ಅವ್ನು ಕುತ್ಕೊಂಡ್ಬಿಟ್ಟಿತ್ತು, ನಾನು ಗೆಲ್ತೀನಿ, ನಾನು ಫಿನಾಲೆಗೆ ಹೋಗ್ತೀನಿ ಅಂತ. ಅದಾಗಲಿಲ್ಲ. ಫಿನಾಲೆಗೆ ಹೋದ, ಬಟ್ ಕಪ್ ಬರಲಿಲ್ಲ. ಅವ್ನು ದುರಾದೃಷ್ಟ, ಏನೂ ಮಾಡೋಕ್ಕಾಗಿಲ್ಲ. ಹನುಮಂತಿಗೆ ಅವ್ನು ಇನ್ನೋಸೆನ್ಸೇ ಪ್ಲಸ್ ಆಯಿತಾ? ಇರ್ಬೋದು, ಮೇ ಬಿ. ಜನನೂ ಅದೇ ಅಲ್ವಾ ನೋಡೋದು. ಜನ ಇಷ್ಟಪಡೋದೇ ಮುಗ್ಧತೆನ, ಜನ ಇಷ್ಟಪಡೋದೇ ಮುಖವಾಡ. ಅವ್ನು ಮುಖವಾಡ ಹಾಕ್ಕೊಂಡು ಆಡಿದ್ದಾನೆ ಅಂತ ಹೇಳ್ತಿಲ್ಲ. ಜನ ಬೇಗ ಸೋಲೋದೇ ಮುಖವಾಡಕ್ಕಲ್ವಾ, ಅಷ್ಟೇ. ತ್ರಿವಿಕ್ರಮ್. ಯಾಕೆ ತ್ರಿವಿಕ್ರಮ್? ಲೈಕ್ ಅವ್ನಿಗೆ ಬಾಡಿ ಇದೆ. ಬಾಡಿ ಇದ್ರೆ ಫೇವ್ರೇಟ್ ಆಗ್ಬಿಡ್ತಾರಾ? ಬಾಡಿ ಇದ್ರೆ ಫೇವ್ರೇಟ್ ಅಲ್ಲ, ಹೈಟಾಗಿದ್ದಾನೆ, ಲೈಕ್ ಹೀರೋ ಟೈಪ್ ಇದ್ದಾನೆ. ಓಕೆ. ಅವನೇನೇನು ಫೇಸ್ ಮಾಡಿಬಿಟ್ಟು ಬಂದಿದ್ದಾನಲ್ಲ, ಅದು ನಾನು ಫೇಸ್ ಮಾಡ್ತಾ ಇದ್ದೀನಿ ಅದರಿಂದ. ಸೊ ಹನುಮಂತು ಗೆದ್ದಿದ್ದು ನಿಮಗೆ ಎಷ್ಟು ಓಕೆ ಅನಿಸುತ್ತೆ? ಯಾಕಂದರೆ ಅವರು ಮಿಡ್ ಸೀಸನಿಂದ ಬಂದಿದ್ದು ಇದೇ ಫಸ್ಟ್ ಟೈಮ್ ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಇದೇ ಫಸ್ಟ್ ಟೈಮ್ ಮಿಡ್ ಸೀಸನಿಂದ ಬಂದ್ಬಿಟ್ಟು ಒಬ್ಬರು ಕಪ್ ಗೆದ್ಕೊಂಡು ಹೋಗೋದು. ಇದೆಷ್ಟು ನಿಮಗೆ ಸರಿ ಅನಿಸುತ್ತೆ? ಚೆನ್ನಾಗೇ ಇದೆ. ಅದು ಒಂದು ಹಳ್ಳಿ ಹುಡುಗ ಬಂದು ಗೆದ್ಕೊಂಡು ಹೋಗಿದ್ದಾನೆ ಅಂದರೆ, ಇಷ್ಟು ವರ್ಷದಲ್ಲಿ ಯಾರೂ ಗೆದ್ದಿಲ್ಲ, ಒಂದು ಹಳ್ಳಿ ಹುಡುಗ ಗೆದ್ದಿದ್ದಾನೆ ಅಂದರೆ ಅದೊಂದು ಹೆಮ್ಮೆಯಾದ ವಿಷಯನೇ. ಅವ್ನ ಇನ್ನೋಸೆನ್ಸೇ ಅವನಿಗೆ ಪ್ಲಸ್ ಆಯಿತಾ? ಹಂಗೇನಿಲ್ಲ, ಅವ್ನು ಈಚೆ ಹೆಂಗಿದ್ನೋ ಇವಾಗೂ ಹಂಗೆ ಇದ್ದಾನೆ. ಇವಾಗ ನೋಡಿ, ಈಚೆ ಕಡೆ ಎಲ್ಲರೂ ಲಕ್ಷಾಂತರ ರೂಪಾಯಿ ಬಟ್ಟೆ ಹಾಕೊಂಡು, ಒಳಗಡೆನೂ ಲಕ್ಷಾಂತರ ರೂಪಾಯಿ ಬಟ್ಟೆ ಹಾಕೊಂಡು ಜಾಲಿಯಾಗಿದ್ದರು. ಅವನು ಪಂಚೆ ಶರ್ಟಲ್ಲಿದ್ದ. ಅವ್ನು ಹೆಂಗಿದ್ನೋ ಹಂಗೆ ತೋರಿಸ್ಕೊಂಡು ಬಂದ ಅವನಷ್ಟೇ. ಯಾರು ನಿಮ್ಮ ಫೇವ್ರೇಟ್? ಹನುಮಂತ. ಯಾಕೆ ಹನುಮಂತ? ನಮ್ಮ ಫ್ರೆಂಡ್ ಹೇಳ್ದ. ನಿಮ್ಮ ಫ್ರೆಂಡ್ ಹೇಳ್ದ ಅಂತ ಹನುಮಂತನ? ಹ್ಞೂ ಅಕ್ಕ. ಯಾಕೆ? ನಮ್ಮ ಫ್ರೆಂಡ್ ಹೇಳದ್ನಲ್ಲ ಅದಕ್ಕೆ. ಅದನ್ನ ಬಿಟ್ಟರೆ ಅಷ್ಟೇ ಅಕ್ಕ, ಹನುಮಂತನೇ. ಹನುಮಂತ ವಿನ್ ಆಗಿದ್ದು ಎಷ್ಟು ಓಕೆ ಅನಿಸುತ್ತೆ ನಿಮಗೆ? ಚೆನ್ನಾಗಿ ಆಡ್ದ, ಮತ್ತು ವೀಕ್ಲಿ ಸಾಂಗ್ಸ್ ಎಲ್ಲ ಆಡ್ತಿದ್ದ. ಆಮೇಲೆ ಚೆನ್ನಾಗೇ ಪರ್ಫಾರ್ಮೆನ್ಸ್ ಇತ್ತು ಅವನು. ಅಲ್ಲ, ಅವ್ನು ಮಿಡ್ ಸೀಸನಿಂದ ಬಂದಿದ್ದಲ್ವಾ? ಇವಾಗ ಫಸ್ಟಿಂದ ಎಲ್ಲ ಕಷ್ಟಪಡ್ಕೊಂಡು ಬಂದಿದ್ದಾರೆ. ಕನ್ನಡ ಬಿಗ್ ಬಾಸಲ್ಲಿ ಇದೇ ಫಸ್ಟ್ ಟೈಮ್ ಮಿಡ್ ಸೀಸನಿಂದ ಬಂದ್ಬಿಟ್ಟು ಒಬ್ಬ ಕಪ್ ಗೆದ್ಕೊಂಡು ಹೋಗೋದು. ಇದೆಷ್ಟು ಓಕೆ ಅನಿಸುತ್ತೆ? ಆದರೂ ಓಕೆ ಆಗಲ್ಲ ಅಂದರೂ ಬೇರೆ ಪ್ಲೇಯರ್ಸ್ಗೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಅವರು ಸ್ವಲ್ಪ ಬೈಕೊಂಡಿರ್ತಾರೆ ಮನಸ್ಸಲ್ಲಿ, ಮತ್ತು ಅವರು ಬೇಜಾರು ಮಾಡ್ಕೊಂಡಿರ್ತಾರೆ. ನಾವು ಬಿಗ್ನಿಂಗಿಂದ ಕಷ್ಟಪಟ್ಟು ಆಡಿದ್ದೀವಿ, ಸೆಂಟ್ರಲ್ ಬಂದ್ಬಿಟ್ಟು ಹಂಗೆ ಗೆದ್ಕೊಂಡು ಹೋಗ್ಬಿಟ್ಟ ಅಂತ. ಅದು ನಂಗೆ ಇಷ್ಟ ಆಗಿಲ್ಲ ಅಷ್ಟೇ. ಅವ್ನಿಗೆ ಏನು ಪ್ಲಸ್ ಆಯಿತು? ಅವ್ನು ವಿನ್ ಆಗೋಕ್ಕೆ ಏನು ಪ್ಲಸ್ ಆಯಿತು? ಸಿಂಪತಿ ಅಕ್ಕ. ಆಮೇಲೆ ಹಳ್ಳಿ ಹುಡುಗ ಅಂದ್ಬಿಟ್ಟು, ಆಮೇಲೆ ಏನದು ಆಡ್ತಿದ್ದ ಅಲ್ಲ ವಾರ ಹಂಗಂಗೆ ಸ್ವಲ್ಪ ಮ್ಯೂಸಿಕ್ ಲವರ್ಸ್ ಇರ್ತಾರಲ್ಲ, ಇವ್ನು ಚೆನ್ನಾಗಿ ಆಡ್ತಾನೆ ಹಂಗೆ ಹಿಂಗೆ ಅಂದ್ಕೊಂಡು ಅವ್ನಿಗೆ ಪ್ಲಸ್ ಮಾಡ್ಕೊಂಡು ಹೋದ್ರು.